ಅಧಿಕಾರ ಇರುತ್ತೆ, ಹೊರಗೋಗುತ್ತೆ. ಅಧಿಕಾರ ಇದ್ದಾಗ, ಶಕ್ತಿ ಇದ್ದಾಗ ನಾವು ಏನಾದರೂ ಕೆಲಸ ಮಾಡಿದ್ರೆ ಮಾತ್ರ ಉಳ್ಕೊಳ್ಳೋದು. ಏನಾದರೂ ಅಪರಾಧ ಮಾಡಿದ್ರೆ ಅದು ಭಾರಿ ದೊಡ್ಡದಾಗಿ ಕಾಣುತ್ತೆ. ಒಳ್ಳೆ ಕೆಲಸಕ್ಕಿಂತ ಕೆಟ್ಟ ಕೆಲಸ ದೊಡ್ಡದಾಗಿ ಕಾಣುತ್ತೆ. ಭೈರಪ್ಪ ಫೈಲ್ಗಳು ಮೇಂಟೈನ್ ಮಾಡಿದ್ರು. ಯಾಕೆ ಗೊತ್ತಾ? ನಮ್ದೊಂದು ಸಿಸ್ಟಮ್ ಇತ್ತು. ಒಂದು ಹಳ್ಳಿಗೆ ಒಂದು ಫೈಲ್, 227 ಹಳ್ಳಿ, 227 ಫೈಲ್. ಆ ಊರಲ್ಲಿ ಜನಸಂಖ್ಯೆ ಎಷ್ಟಿದೆ, ಗಂಟೆ ಎಷ್ಟಿದೆ, ಮನೆ ಎಷ್ಟಿದೆ, ಲ್ಯಾಂಡ್ಲೆಸ್ ಎಷ್ಟಿದ್ದಾರೆ, ಹೌಸ್ಲೆಸ್ ಎಷ್ಟಿದ್ದಾರೆ. ನಾನು ಬೇರೆ ಹೇಳಿದೆ, ಮುಂದೊಂದು ದಿನ ನಾವು ಅಧಿಕಾರ ಹಿಡಿದ್ವಿ, ಆಗ ದಾಖಲೆಗಳಿರ್ಬೇಕು ನಮಗೆ. ಆ ಊರಲ್ಲಿ ಏನಿದೆ ಅಂತ ಗೊತ್ತಾಗಬೇಕು. ಪ್ರತಿ ಊರನ್ನ ಕನಿಷ್ಠ 20 ಬಾರಿ ನಾವು ಕಾಲ್ನಡಿಗೆ ಹೋಗಿ ಬಂದಿದ್ವಿ, ಕಾಡಲ್ಲಿ ಹೋಗಿದ್ವಿ ಬೇರಪ್ಪನ ಜೊತೆಗೆ. ದಾಖಲೆಗಳನ್ನು ನಾವು ಸೆಟ್ ಮಾಡಿಟ್ಟಿದ್ವಿ. ಸಂಬಂಧ ದೇವೇಗೌಡರು ನನ್ನ ರೂಮಿಗೆ ಬಂದಿದ್ರು ಅವ್ರ ದಾಖಲೆಗೆ. ಅವರು ಭಾಷಣ ಮಾಡ್ತಾ ರಾಮಕೃಷ್ಣ ಹೆಗಡೆ ಕರ್ಕೊಂಡು ಬಂದಿದ್ರು. ರೋಷನ್ ಬೇಕಿದ್ರು, ಇದೇ ಬಸ್ ಸ್ಟ್ಯಾಂಡ್ ಅಂತ. ನಾವು ರೈಚಲವಳ್ಳಿಯಲ್ಲಿದ್ದಾಗ ಅವರು ಪಾರ್ಟಿ ಸೇರಿಸಿ ಆಗ ಭಾಷಣ ಮಾಡ್ತಾ ಇದ್ದೇವೆ ಗೊತ್ತಾ, ನಾನು ಇಡೀ ರಾಜ್ಯ ಎಲ್ಲ ಸುತ್ತಿದ್ದೀನಿ, ಇಂಥದೊಂದು ಕಚೇರಿ, ಇಂಥದೊಂದು ವ್ಯವಸ್ಥೆ ನಾನು ನೋಡಿಲ್ಲ. ಬೆಸ್ಟ್ ಆಡಳಿತ ವ್ಯವಸ್ಥೆ ಹೀಗಿರ್ಬೇಕು ಅಂತ ಹೇಳಿ ಅದರ ಎಲ್ಲ ಗೌರವ ಯಾರಿಗೂ ಪ್ರತಿ ಪಂಚಾಯತ್ಗಳ ಮಾಡಿದ್ರೆ ಒಂದು ದಾಖಲೆ ಇಡ್ತಾ ಇದ್ವಿ, ಪ್ರತಿ ಆಫೀಸರ್ ಮೇಲೆ ಒಂದು ದಾಖಲೆ ಇಡ್ತಾ ಇದ್ವಿ. ಹೆಂಗಿಡ್ತಾ ಇದ್ವಿ ಭೈರಪ್ಪ ಒಂದು CID ಕೆಲಸ ಮಾಡೋರು. ಒಬ್ಬ ತಹಸೀಲ್ದಾರ್ ಬಂದಾದ ಫಸ್ಟ್ ಕೆಲಸ ಏನಂದ್ರೆ ತಹಸೀಲ್ದಾರ್ ಹೆಸರು ಏನು, ಯಾವುದು, ಎಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರ ಹಳ್ಳಿ ಯಾವುದು, ಅದೆಲ್ಲ ತಗೊಂಡು ಅವರ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿನ ಬರೆದ್ಬಿಡೋರು. ಯಾಕಂದ್ರೆ ಅವನು ಇಲ್ಲಿ ಬಂದು ಕೆಲಸ ಮಾಡ್ತಾನೆ, ಏನು ಮಾಡ್ತಾನೆ ಅಂತ ಸಬ್ ಇನ್ಸ್ಪೆಕ್ಟರ್ ಉನ್ನತ 28 ಇಲಾಖೆಯ ಫೈಲ್ಗಳು ಬರುತ್ತೆ. ಸರ್, ಇಟ್ಸ್ ಸಚ್ ಎ ಬ್ಯೂಟಿಫುಲ್. ನಿಮ್ಮೊಂದು ತಿಳ್ಕೊಳ್ಳಿ, ಲಕ್ಕಪ್ಪನ ಮಗಳು ಅವಳು ಜರ್ನಲಿಸಮ್ ಇದು ತಗೊಂಡು, ಸಬ್ಜೆಕ್ಟ್ ತಗೊಂಡು ಅವಳು PhD ತಗೊಂಡು ಯಾವ ಆಧಾರ ಭೈರಪ್ಪ ನಾವು ಮಾಡಿದ ದಾಖಲೆ ಇದ್ದಲ್ಲ, ಭೈರಪ್ಪನ ದಾಖಲೆ, ಆ ದಾಖಲೆಯನ್ನೇ ಇಟ್ಕೊಂಡು ಪಂಚಾಯತಿ ಕಟ್ಟೆಯ ದಾಖಲೆಗಳು ಇಟ್ಕೊಂಡು ಅವಳು PhD ಮಾಡಿದ್ರು. 4-5 ಜನ ನಮ್ಮ ಇನ್ನೊಂದು PhD ಮಾಡಿದ್ರು. ನೀವು ಕೇಳ್ಬೋದು, ನಾವು PhD ಮಾಡಲ್ಲ, ಇದ್ದೀವಿ, ದಾಖಲೆಲ್ಲ ನಾವು ಸರಿ ನೋಡ್ತೀನಿ ಅಂತ ಕೇಳೋದು. ದುರಂತ ಹೇಳ್ಕೊಡ್ತೀನಿ. ಭೈರಪ್ಪನ ಹ್ಯಾಂಡ್ ರೈಟಿಂಗ್ 1980ರಿಂದ 2000 ಇಸ್ವಿ ತನಕ ಏನು 20-25 ವರ್ಷ ದಾಖಲೆ ಮಾಡಿ 30 ವರ್ಷ ಆಫೀಸ್ ಮೇಂಟೈನ್ ಮಾಡಿದ್ದೀನಿ. ಅದನ್ನು ಕೊನೆಗೆ ಅದನ್ನ JDS ಕಚೇರಿ ಮಾಡ್ಕೊಂಡಾಯ್ತು. ಆ ದಾಖಲೆನ ನಾನು ಮೀಸಲಾತಿ ಬಂದು ನಾನು ಆಚೆ ಹೋದ ಕೂಡಲೇ ಬಂದಂತ ಮಾನ್ಯ ಶಾಸಕರು ಅವರ ಮನೆಯವರು ಸೇರಿ ಬೆಂಕಿ ಹಾಕಿ ಏನ್ ಮಾಡಿದ್ರು, ನಾನು ಹೇಳ್ತಾ ಇಲ್ಲ, ಹೇಳಿದ್ದು ಕರ್ತ. ನನಗೆ ಹೊಟ್ಟೆವ್ರಿ ಏನಂದ್ರೆ ತೆಗೆದು ಬೀದಿ ಹಾಕಿದ್ರು, ತಮ್ಮ ಕೊಡ್ತೀನಿ ಬೇರೆ ಕುಟುಂಬದಲ್ಲಿ ಸಾಕಾಗ್ತಿಲ್ಲ, ನನ್ನ ಮನೆಗೆ ಹತ್ರ ಹೋಗ್ತಿದ್ದೆ. ದಾಖಲೆ ಅದು ಎಂತ ಬ್ಯೂಟಿಫುಲ್ ಇದು. ನನಗೆ ನಿಮ್ಗೆ ಹೇಳ್ತೀನಿ, ಶಾಸ್ತ್ರೆ ಮೊನ್ನೆ ಕಲಬುರ್ಗಿ ಒಂದು ಸುಂದರವಾದ ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮ ಮಾಡಿದ ಜಾಗ ಏನಿದೆ, ಅದಕ್ಕೆ ಲೆಟರ್ ನೀಡಿದ್ದಾರೆ ಅವರು. ಇಲ್ಲಿಂದ ಭೈರಪ್ಪ ಬರೆದ ಲೆಟರ್ ನನ್ನ ಸ್ನೇಹಿತರು, ಅದು ಹಕ್ಕುಪಕ್ಕ. ನಾನು ಅದಾಲ್ಕೆರೆ ಹಳ್ಳಿ ಇವ್ರಿಗೆ ಹೋಗಿದ್ದೆ, ಯಾರು ಸೋಮಣ್ಣನ ಮನೆ ತಿಂಡಿಗೆ ಹೋಗಿದ್ದೆ ಮೊನ್ನೆ. ಅದಾಲ್ಕೆರೆ ಸೋಮಣ್ಣನ ಮನೆಯ ಜಾಗ 20 ಎಕರೆ ಜಾಗನ ಅರಣ್ಯ ಇಲಾಖೆ ಗಿಡ ಹಾಕ್ಬಿಟ್ರು. ನಾನು ಆಗ್ತಾನೆ ಶಾಸಕ ಆಗ್ಬಿಟ್ಟಿದ್ದು, ಆಗ್ತಾನೆ ಒಬ್ಬ ಆರೋಪ ಮಾಡ್ತಿದ್ದೆ, ನಮ್ಮ ದುಡ್ಡು ಕಾಸಿಂದ ಆರೋಪಗಳು. ಅವನಿಗೆ ಹೇಳಿದಂತೆ, ನೀನು 3 ಪೈಸೆ ದುಡ್ಡು ತಗೊಂಡ್ರೆ ನೀನು ಹಾಕಿರೋದು. ಧರ್ಮಪ್ಪ, 20 ಎಕರೆ ಜಾಗ ನಾನು ಗಡಿ ಮಾಡಿಟ್ಟಿದ್ದೀನಿ, ಅದಕ್ಕೆ ನೀನು ಮುಟ್ಟಿದ್ರೆ ಗಿಡ ಹಾಕಿದ್ರೆ ನೆಟ್ಗಾಗಲ್ಲ, ಸಸ್ಪೆಂಡ್ ಮಾಡಿಸಿ ಮನೆಗೆ ಕಳಿಸ್ತೀನಿ ಬೆದರಿಕೆ ಕೂತ್ಕೊಂಡಿದ್ರಿಂದ ಆ 20 ಎಕರೆ ಜಾಗ ಉಳಿತು. ನಾನು ಹಕ್ಕುಪತ್ರ ಕೊಟ್ಟೆ, ಯಾರು ಬಂದ್ರೆ ನಮ್ಮ ಹಕ್ಕುಪತ್ರ ಅಂತ ಇಟ್ಕೊಡಿ ಅಂತ. 20 ಎಕರೆ ಜಾಗ ಮನೆ ಕಟ್ಟಿದ್ದಾರೆ, ಒಂದು ಬುದ್ಧ ವಿಹಾರ ಇದೆ, ನೀವು ಹೋಗಿ ನೋಡ್ಬೇಕು ಆ ಊರನ್ನ. 1.5 ಎಕರೆ ಜಾಗದಲ್ಲಿ ಬಂದೆ ಸಭೆ ಮಾಡೋದಲ್ಲ, ಆ ಜಾಗ ಹಾಗೆ ಅಂತ ದೂರ
ಮಾಡಿದ್ದೀವಿ. ಅಷ್ಟೇ ಯಾಕೆ ನಿಮ್ಮೆಲ್ಲರ ಬೆಂಬಲದಿಂದ ಇವೇನು ಅಕ್ವೈರ್ ಮಾಡಿ ಒಂದು ಸುಂದರವಾದ ಕೆಂಪೇಗೌಡನ ಕಟ್ಟಿ ಉದ್ಯಾನವನ ಮಾಡಿ ನಿಮಗೆ ಕೊಡ್ತೀವಿ. ನಮ್ದು ಉಸ್ತುವಾರಿ ನಾವು ಅಷ್ಟೇ, ಮಾಲೀಕರು ಯಾರು ನೀವೇ. ನಾಳೆ ನೀವೆಲ್ಲರೂ ಕೂಡ ಇರ್ಬೋದು. 19 ತಾರೀಕು ಒಂದು ಪುಸ್ತಕ ಬಿಡುಗಡೆ ಇದೆ. ಇನ್ನು ಅದನ್ನ ಸಾಂಸ್ಕೃತಿಕ ಲೋಕದ ಪ್ರದೇಶ ಆಗಿ ಮಾಡ್ತಾ ಇದ್ದೀವಿ. ಯಾರು ಬೇಕಾದ್ರೂ ಬಂದು ಅಲ್ಲಿ ಮಾಡಬಹುದು. ಒಂದು ನಮ್ಮ ಹತ್ರ ಕೇಳಬೇಕಾದ್ರೆ ನೀವು ಗಲೀಜು ಮಾಡಿದ್ರೆ ನೋಟ್ ಅಂತ ಇರ್ತಿಲ್ಲ, ಅದಕ್ಕಷ್ಟೇ. ಅದು ಸಾರ್ವಜನಿಕರು ಸುಟ್ಟಾಕಿದ ಇದೆಯಲ್ಲ, ಅದು ಭೈರಪ್ಪನ ಎದೆಗೆ ನನ್ನ ಎದೆಗೆ ಕೊಟ್ಟ ಬೆಂಕಿ ಅಂತ ಭೈರಪ್ಪ ಅಂತ ಸರ್ ನನಗೆ ಹೇಳಿದ್ರೆ ಮನೆ ತಗೊಂಡು ಹೋಗ್ತಿದ್ದೆ ಸರ್. ಇಲ್ಲೇ ಇದೆ, ಇಲ್ಲಿ ಕರ್ನಾಟಕ ಬ್ಯಾಂಕ್ ಇದೆಯಲ್ಲ, ಈಗ ಅಲ್ಲಿ ರೂಮ್ ಮಾಡಿದ್ರು. ಕಟ್ಲೆ ಬಸವರಾಜ್ ಇಲ್ಲೇ ಇದೆ. ಶಾಸಕರು ಉನ್ನತ ಮಾರ್ಗವೇ ಬಾಳಿನಲ್ಲಿ ದಾರಿದೀಪ, ಸತತ ಮಾರ್ಗದಲ್ಲಿ ನಡೆಸುವುದಿರುವ ಸನ್ನಿಗೆ ಬಲ ಕೊಟ್ಟು ಆ ದಾರಿಯಲ್ಲಿ ಸಾಗಿ ಅನಂತ ತಾಣವನ್ನು ಅದು ತೋರುವುದಿಲ್ಲ. ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ದೇವದೋಷಗಳೆಲ್ಲವೂ ಕೂಡ ಸುಗಮವಾಗಿ ನೆರವೇರಲಿ ಎಂದು ಆಶಿಸುತ್ತಾ ದೀಪವನ್ನ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದಾರೆ ಇತರೆ ಅಗ್ರಮಾನ್ಯ